ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಪ್ರೀತಾ ವಾಗ್ಮಿ ವ್ಲಾಗ್ಸ್. ಇವತ್ತೊಂದು ನಾನು ಸೂಪರ್ ಈಸಿ ಆಗಿ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮಾಡೋ ಒಂದು ಸ್ವೀಟ್ ರೆಸಿಪಿ ಜೊತೆ ಬಂದಿದ್ದೀನಿ. ಅದೇ ನಮ್ಮ ಕೊಕೊನಟ್ ಬರ್ಫಿ. ಕೊಕೊನಟ್ ಬರ್ಫಿ ಅಥವಾ ಕೊಬ್ಬರಿ ಮಿಠಾಯಿ ಏನು ಬೇಕಾದ್ರೂ ಹೇಳ್ಬೋದು. ಇಟ್ಸ್ ವೆರಿ ಈಸಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಫುಲ್ ಕಾಯಿನ ತೊಗೊಂಡಿದ್ದೀನಿ. ಆ ಕಾಯಿನ ನಾನು ಒಂದೆರಡು ರೌಂಡ್ ಆಗುವಷ್ಟು ಮಿಕ್ಸಿ ಮಾಡ್ಕೊಂಡಿದ್ದೀನಿ, ತುರಿದು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನೀವು ತುರ್ಕೊಂಡಿರೋ ಕಾಯಿನ ನೀವು ಈ ಥರ ಮಿಕ್ಸಿ ಮಾಡಲೇಬೇಕು. ಅದು ತುಂಬ ಪೇಸ್ಟಾಗೂ ಅಲ್ಲ, ತುಂಬ ತರಿಯಾಗೂ ಅಲ್ಲ, ಮೀಡಿಯಮ್ ಹದದಲ್ಲೇ ಇರಬೇಕು. ಇಷ್ಟು ಹದದಲ್ಲಿ ಈ ಥರ ಇರಬೇಕು ನಮಗೆ ಕಾಯಿ ತುರಿ. ನೀವು ಅದಕ್ಕೋಸ್ಕರ ಇದನ್ನು ತುರಿದಾದ್ಮೇಲೆ ಒಂದೆರಡು ರೌಂಡು ನೀವು ಮಿಕ್ಸಿ ಮಾಡ್ಕೊಬಿಟ್ರೆ ನಮಗೆ ಅದು ಸೆಟ್ ಆಗೋದಕ್ಕೆ ತುಂಬ ಈಸಿ ಆಗುತ್ತೆ. ನಾನು ಈಗ ತುರಿದಿಟ್ಕೊಂಡಿರೋ ಕಾಯಿನ ಮೆಜರ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದು ಕಪ್ಪಲ್ಲಿ, ನೀವು ಯಾವ ಕಪ್ಪಲ್ಲಿ ತೊಗೊಳ್ತೀರಾ ಆ ಕಪ್ಪಲ್ಲೇ ಮೆಜರ್ ಮಾಡ್ಕೊಳ್ಳೋದು ಒಳ್ಳೆಯದು. ನಾನು ಈ ಕಪ್ಪಲ್ಲಿ ಮೆಜರ್ ಮಾಡ್ಕೊಳ್ತಾ ಇದ್ದೀನಿ. ನನಗಿದು ಫುಲ್ ಆಯಿತು. ಅಂದರೆ ನಾವು ಇದನ್ನು ತುಂಬ ಒತ್ತಿ ತುಂಬಾರ್ದು. ಹೂವನ್ನ ಹೇಗೆ ಹಾಕ್ತೀವಿ ಅದೇ ಥರ ಹಾಕಬೇಕು. ಅದಾದಮೇಲೆ ಒಂದು 2-3 ಸ್ಪೂನಷ್ಟು ಉಳೀತು. ಅದಕ್ಕೆ ನಾನು ಒಂದು ದಪ್ಪ ತಳ ಇರೋ ಬಾಣಲಿಗೆ ಒಂದು ಸ್ಪೂನು ತುಪ್ಪ ಹಾಕ್ಕೊಂಡು ನಾನು ಇದನ್ನು ಉರಿಯೋಕೆ ಇಟ್ಕೊಳ್ತಾ ಇದ್ದೀನಿ. ಅದನ್ನು ನಾವು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ತುಪ್ಪದಲ್ಲಿ ನಾವು ಇದನ್ನ ಫ್ರೈ ಮಾಡಿಕೊಂಡ್ರೆ ಆ ನೀರಿನ ಅಂಶ, ಎಕ್ಸ್ಟ್ರಾ ನೀರಿನ ಅಂಶ ಏನಿರುತ್ತೆ ಅದೆಲ್ಲ ಹೋಗುತ್ತೆ ಅಂತ ನಾವು ಇದನ್ನು ಫ್ರೈ ಮಾಡ್ಕೊಳ್ತೀವಿ. ತುಂಬ ಈಸಿ, ತುಂಬ ಬೇಗ ಮಾಡ್ಕೊಬಿಡ್ಬೋದು. ನೋಡಿ, ನಾನೀಗ ಅದ್ರ ಜೊತೆಗೆ ಬೆಲ್ಲದ ಪಾಕ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲದ ಪಾಕ ಅಲ್ಲ, ಬೆಲ್ಲನ ಕರಗಿಸಿ ನಾನು ಅದನ್ನು ಸೋಸಿ ಇಟ್ಕೋಬೇಕಲ್ಲ, ಅದಕ್ಕೋಸ್ಕರ ನಾನು ಯಾವ ಕಪ್ಪಲ್ಲಿ ತೊಗೊಂಡಿದ್ದೀನಿ ಅದರಲ್ಲಿ ಅರ್ಧ ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ನಿಮಗೆ ಸಿಹಿ ತುಂಬ ಇಷ್ಟಪಡೋರು ಅರ್ಧದಿಂದ 3/4 ಕಪ್ಪಷ್ಟು ತೊಗೊಂಡ್ರೆ ನಿಮಗೆ ಅದು ಸಾಕಾಗುತ್ತೆ. ನಮ್ಗೆ ಸಿಹಿ ಜಾಸ್ತಿ ಬೇಕು ಅಂದರೆ 3/4 ಕಪ್ಪನ್ನ ತೊಗೋಬೋದು ನೀವು. ನಾನು ತೊಗೊಂಡಿರೋ ಅಳತೆಗೆ ನಾನಿಲ್ಲಿ ಸಣ್ಣದು 2 ಅಚ್ಚನ್ನ ತೊಗೊಂಡಿದ್ದೀನಿ. ಅದನ್ನು ನಾನು ಸ್ವಲ್ಪ ಒಂದು ಅರ್ಧ ಗ್ಲಾಸು ನೀರು ಹಾಕಿ ಅದನ್ನು ಕಾಯ್ಸೋಕೆ ಇಟ್ಕೊಳ್ತಾ ಇದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಕರಗಿಸ್ಬೇಕು. ನಾನಿಲ್ಲಿ ಜೊತೆಗೆ ಇಲ್ಲಿ ಕಾಯಿ ಕೂಡ ಅದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಹುರ್ಕೊಳ್ತಾ ಇದ್ದೀನಿ. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಡ್ರೈ ಆಗೋ ತನಕ ನಾನು ಹುರ್ಕೊಳ್ತೀನಿ. ನೀರಿನ ಅಂಶ ಎಲ್ಲ ಹೋಗಿ ನಿಮಗೆ ಸ್ವಲ್ಪ ಜಿಡ್ಡಿ ಥರ ಅನಿಸುತ್ತೆ, ಅದು ಎಣ್ಣೆ ಅಂಶ ಬಿಟ್ಕೊಳ್ಳೋಕೆ ಶುರು ಮಾಡುತ್ತೆ. ಅಲ್ಲಿ ತನಕ ನೀವು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಒಂದು 5 to 10 ಮಿನಿಟ್ಸ್ ನೀವು ಈ ಥರ ಫ್ರೈ ಮಾಡಿಕೊಂಡ್ರೆ ನೋಡಿ ನಿಮಗೆ ಗೊತ್ತಾಗುತ್ತೆ, ಅದು ಸ್ವಲ್ಪ ಉದ್ರಾಗ ಅನಿಸ್ತಾ ಇರುತ್ತೆ. ಇಲ್ಲಿ ಬೆಲ್ಲದ ನೀರು ಕೂಡ ರೆಡಿ ಆಗ್ತಾ ಇದೆ. ನಾನಿಲ್ಲಿ ಪಕ್ಕದಲ್ಲೇ ನಾನು ದಪ್ಪ ತಳ ಇರೋವಂಥ ಬಾಣಲಿಯಲ್ಲಿ ಇದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ 2 ರೆಡಿ ಆಗ್ತಾ ಇದೆ. ನಾನು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ನೀವು ಹೈ ಫ್ಲೇಮ್ ಮಾಡ್ಕೋಬೇಡಿ, ಇದು ಸೀದೋಗುವಂಥ ಚಾನ್ಸಸ್ ಇರುತ್ತೆ. ಅದರಿಂದ ನೀವು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳೋದು ಒಳ್ಳೆಯದು. ಈಗ ಅಲ್ಲಿ ಬೆಲ್ಲ ಕೂಡ ಕರಗಿದೆ. ತುಂಬ ನೀರು ಹಾಕೋಬೇಡಿ. ತುಂಬ ನೀರು ಹಾಕ್ಕೊಂಡು ನೀವು ಬೆಲ್ಲನ ಕರಗಿಸ್ಕೊಂಡ್ರೆ ನೀವು ಕೊಬ್ಬರಿ ಮಿಠಾಯಿನ ಮಾಡಬೇಕಾದ್ರೆ ಸೆಟ್ ಆಗೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಒಂದು ಅರ್ಧದಿಂದ 3/4 ಸಣ್ಣ ಲೋಟದಲ್ಲಾಗುವಷ್ಟು ನೀರನ್ನ ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಂಡ್ರೆ ಸಾಕು. ನಾನು ಕಾಯಿ ಹಾಕಿದ್ದು ಪಾತ್ರೆಯಲ್ಲೇ ನಾನು ಮೆಷರ್ ಮಾಡ್ಕೊಂಡಿದ್ರಿಂದ ಅದರಲ್ಲಿ ಸ್ವಲ್ಪ ಕಾಯಿ ತುರಿನೂ ಇತ್ತು, ಅದು ಕೂಡ ಹೋಯಿತು. ಈಗ ಆ ಬೆಲ್ಲದ ನೀರನ್ನು ನಾನು ಈ ಕಾಯಿ ತುರಿಗೆ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಇಲ್ಲಾಂದರೂ ಇದು ಚೆನ್ನಾಗಿ ಸೆಟ್ಟಾಗಿ ನಮಗೆ ಆ ಕೊಬ್ಬರಿ ಮಿಠಾಯಿನ ಅಥವಾ ಬರ್ಫಿಯ ಹದಕ್ಕೆ ಬರಬೇಕು ಅಂತಂದರೆ ಒಂದು 20 to 25 ಮಿನಿಟ್ಸ್ ಬೇಕೇ ಬೇಕು. ಇದು ಮಾಡಬೇಕಾದ್ರೆ, ಯಾವುದೇ ಸಿಹಿ ಮಾಡಬೇಕಾದ್ರೆ ನಮಗೆ ಅಳತೆ ಮತ್ತು ತಾಳ್ಮೆ ಎರಡೂ ಇದ್ದರೆ ಆ ಸಿಹಿ ನಾವು ಅಂದ್ಕೊಂಡಿದ್ದ ಸಿಹಿನೇ ಬರುತ್ತೆ. ಇಲ್ಲಾಂದರೆ ಅದು ಹಾಳಾಗ್ಬೋದು, ಇಲ್ಲ ಡಿಫ್ರೆಂಟಾಗಿ ಅನಿಸ್ಬೋದು. ನಾವು ಅಂದ್ಕೊಂಡಿದ್ದ ರುಚಿಗಿಂತ ಡಿಫ್ರೆಂಟಾಗಿ ಬರುತ್ತೆ. ಸಿಹಿ ಮಾಡಬೇಕಾದ್ರೆ ನಮ್ಗೆ ಮೇಯ್ನಾಗಿ ಬೇಕಾಗಿರೋದು ಅಳತೆ ಮತ್ತು ತಾಳ್ಮೆ. ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಒಂದು 20 ಮಿನಿಟ್ಸ್ ಆಗುವಷ್ಟು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ನಾವು. ಯಾಕಂದರೆ ಇದು ನಮಗೆ ಕಟ್ ಮಾಡಿ ಅದು ಒಂದು ಉಂಡೆ ಗಾತ್ರದ ಉಂಡೆ ಹದಕ್ಕೆ ನಮಗೆ ಇದು ಬರಬೇಕು. ತುಂಬ ಸಿಂಪಲಾಗುತ್ತೆ, ಆದರೆ ತಾಳ್ಮೆಯಿಂದ ಮಾಡ್ಕೋಬೇಕಷ್ಟೆ. ಒಂದೇ ಒಂದು ಕಾಯಿ ತೊಗೊಂಡಿರೋದು ನನಗೆ. ನಾನು ಒಂದು ಕಾಯಿ ಮತ್ತು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಳತೆಯಲ್ಲಿ ಬೆಲ್ಲನ ತೊಗೊಂಡಿದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ನಾನು ತೋರಿಸ್ತೀನಿ. ನೀವು ಮೊದಲೇ ಇಳಿಸ್ಕೊಬಿಟ್ರೆ ಅದು ಉಂಡೆ ಥರ ಬರೋಲ್ಲ ನಿಮಗೆ.
ನಿಮಗೆ ಯಾವ ಹದಕ್ಕೆ ಬೇಕು ಅಂತಲೂ ನಾನು ತೋರಿಸ್ಕೊಂಡು ಹೋಗ್ತಾಯಿದ್ದೀನಿ. ತುಂಬ ಸಿಂಪಲಾಗಿ ಆಗುತ್ತೆ, ತುಂಬ ಈಸಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಕ್ಕಳಿಗೆ ಇದನ್ನು ಮಾಡಿ ಸ್ಟೋರ್ ಮಾಡಿಟ್ಬಿಟ್ರೆ ಅವ್ರಿಗೆ ಬೇಕಂದಂಗೆ ತೊಗೊಂಡು ತಿಂತಾ ಇರ್ಬೋದು. ಆಚೆಯಿಂದ ತಂದು ತಿನ್ನೋ ತಿಂಡಿಗಳಿಗಿಂತ ಮನೇಲೇ ಈ ಥರ ಮಾಡಿಕೊಟ್ರೆ ನಮಗೂ ತಾಯಿಯಂದ್ರಿಗೆ ಒಂಥರ ಖುಷಿ ಸಿಗುತ್ತೆ. ಮತ್ತು ಮಕ್ಳುಗಳಿಗೂ ಅಮ್ಮ ಏನೋ ಮಾಡಿದ್ದಾಳೆ ನಮಗೋಸ್ಕರ ಅಂತ ನಾವು ಆ ಕಾತ್ರದಿಂದ ಸ್ಕೂಲಿಂದ ಬರ್ತಾರಲ್ಲ ಆ ಕಣ್ಗಳು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಸೊ ನೋಡಿ, ಇದನ್ನು ನಾನು ಒಂದು 5 ಮಿನಿಟ್ಸ್ ನಾನು ಮಿಕ್ಸ್ ಮಾಡಾದ್ಮೇಲೆ ನೋಡಿ ಗಂಟು ಥರ ಬರಲ್ಲ. ಅದು ನಿಮ್ಗೆ ತೋರಿಸ್ಬೇಕು ಅಂತಲೇ ನಾನು ಆ ಥರ ತೊಗೊಂಡೆ. ಆ್ಯಕ್ಚುಲಿ ಇದು ನಾವು ದೇವಸ್ಥಾನಕ್ಕೆ ಹೋಗಿದ್ದ ಕಾಯಿ, ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ ಕಾಯಿ ಇತ್ತು. ಅದರಿಂದ ನಾನು ಈ ಕೊಬ್ಬರಿ ಮಿಠಾಯಿ ಮಾಡೋಣ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ನೀವು ಖಂಡಿತ ಟ್ರೈ ಮಾಡಿ. ತುಂಬ ಸಾಮಗ್ರಿಗಳು ಇಲ್ಲ, ಕೇವಲ ನಿಮಗೆ ಬೆಲ್ಲ, ಒಂದು ಕಾಯಿ, ಹಸಿ ಕಾಯಿ ತೊಗೊಳ್ಳಿ, ಒಣ ಕೊಬ್ಬರಿ ತೊಗೋಬೇಡಿ. ಇದನ್ನು ಕೊಬ್ಬರಿ ಮಿಠಾಯಿ ಅಂದು ಕಾಯಿ ಮಿಠಾಯಿ ಅಂತ ಬರಲ್ಲ ಬಾಯಿಗೆ. ಸೊ ಸ್ವಲ್ಪ ಮಾಡ್ರನ್ನಾಗಿ ಹೇಳಬೇಕು ಅಂದರೆ ಕೋಕೋನಟ್ ಬರ್ಫಿ ಅಂತ ಹೇಳ್ಬೋದು ನೀವು. ಓಕೆ, ನೋಡಿ ಇದು ಅದಕ್ಕೆ ಬರಬೇಕು ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾವು ಈ ಥರ ಹುರಿತಾನೇ ಇರಬೇಕು, ಇಲ್ಲಾಂದರೆ ಹುರಿತಿಲ್ಲ ಅಂದರೆ ಕೆಳಗಡೆಯಿಂದ ತಳ ಹತ್ತಿಬಿಡುತ್ತೆ. ನಾವು ಸ್ವಲ್ಪ ನಿಮಗೆ ಬೇಕಾದರೆ ಇಲ್ಲಿ ನೋಡಿ ಬರ್ತಾ ಇದೆ, ಈಗ ಒಂದು 15 ಮಿನಿಟ್ಸ್ ಮೇಲಾಯಿತು. ಈಗ ಸ್ವಲ್ಪ ಹದ ಬರ್ತಾ ಇದೆ. ಇನ್ನೊಂದು 5 to 7 ಮಿನಿಟ್ಸ್ ನಾನು ಇದನ್ನು ಈ ಥರನೇ ಫ್ರೈ ಮಾಡಿಕೊಂಡ್ರೆ ಹದ ಬಂದುಬಿಡುತ್ತೆ. ಸೊ ನೋಡಿ, ನಾನು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ತಳ ಬಿಟ್ಕೊಳ್ಳುತ್ತೆ ಆ ಥರ ಅಂತಾರೆ, ನನಗೇನು ಆ ಥರ ಆಗೋಲ್ಲ. ನೋಡಿ, ಈ ಥರನೇ ನಾವು ಹದನ ನೋಡ್ಕೊಳ್ತಾ ಇರಬೇಕು ಕೈಯಲ್ಲಿ ಮುಟ್ಟಿ. ನಾನು ಮೊದಲೇ 1-2 ಸ್ಪೂನ್ ಆಗುವಷ್ಟು ಗಸಗಸೆನ ಹುರಿದು ಇಟ್ಕೊಂಡಿದ್ದೆ. ಗಸಗಸೆ ಇದು ಕೇವಲ ಫ್ಲೇವರ್ಗೋಸ್ಕರ, ನಿಮಗೆ ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಮಧ್ಯದಲ್ಲಿ ಈಗ ಚಳೀಲಿ ನಮ್ಮ ಬಾಡಿಗೆ ಆಯಿಲ್ ಕಂಟೆಂಟ್ ಬೇಕಾಗಿರೋದ್ರಿಂದ ಕೊಬ್ಬರಿ ಜೊತೆ ಗಸಗಸೆನೂ ತುಂಬ ಒಳ್ಳೆಯದು, ಅದಕ್ಕೋಸ್ಕರ ನಾನು ಗಸಗಸೆನೂ ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಇಷ್ಟೇ ನಮ್ಮದು ಕೋಕೋನಟ್ ಬರ್ಫಿ ಅನ್ಬೋದು, ಕೊಬ್ಬರಿ ಮಿಠಾಯಿ, ಕಾಯಿ ಮಿಠಾಯಿ, ಏನು ಬೇಕಾದರೂ ಹೇಳ್ಬೋದು. ಸೊ ಅದು ರೆಡಿ ಆಗ್ತಾಯಿದೆ. ನೋಡಿ, ನಾನು ಹಂಗೆ ಇಟ್ಟಾಗ ಅದು ನಿಮಗೆ ಆ ಮಿಠಾಯಿದು ಶೇಪ್ನ ನಿಮ್ಗೆ ತೊಗೋಬೇಕು. ನಾನು ಈ ಥರ ತೆಗೆದಾಗ ನಾನೀಗ ಮೊದಲೇ ಒಂದು ತಟ್ಟೆಗೆ ನಾನು ತುಪ್ಪನ ಸವರಿ ಇಟ್ಕೊಂಡಿದ್ದೆ. ಅದಕ್ಕೆ ನಾನೀಗ ಎಲ್ಲನೂ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನಾನು ಒಂದು 2 ಮಿನಿಟ್ಸ್ ಆರಕ್ಕೆ ಬಿಟ್ಟಿದ್ದೆ, ನಾನು ಬಾಣಲಿಯಲ್ಲೇ ಬಿಟ್ಟಿದ್ದೆ. ಬಿಟ್ಟಾದಮೇಲೆ ನಾನೇನು ಮಾಡಿದೆ, ಅದನ್ನೆಲ್ಲ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಇರುತ್ತೆ, ಒಂದು 5 to 10 ಮಿನಿಟ್ಸ್ ಬಿಟ್ಟರೆ ಸ್ವಲ್ಪ ಅದು ತಣ್ಣಗಾಗುತ್ತೆ. ನಾನು ಬಿಸಿ ನನ್ನ ಕೈಗೆ ಅಭ್ಯಾಸ ಇರೋದ್ರಿಂದ ನಾನು ಕೈಯಲ್ಲೇ ಅದು ಸ್ವಲ್ಪ ತಣ್ಣಗಾದ ತಕ್ಷಣ ನಾನು ಕೈಯಲ್ಲೇ ಅದನ್ನು ಸೆಟ್ ಮಾಡಿಕೊಂಡೆ. ನಿಮಗೆ ಬಿಸಿ ಅಭ್ಯಾಸ ಇಲ್ಲ ಅಂದರೆ ಒಂದು ಸ್ಪೂನ್ನ ತೊಗೊಂಡು ನೀವು ಇದನ್ನು ನೀಟಾಗಿ ಹರಡ್ಕೋಬೋದು. ನೋಡಿ, ನಾನು ಇದನ್ನು ಇದರಲ್ಲೇ ಹರಡ್ಕೊಳ್ತಾ ಇದ್ದೀನಿ. ನಾನು ಜಸ್ಟ್ ಇದನ್ನು ಹರಡ್ಕೊಳ್ತಾ ಇದ್ದೀನಿ. ನನಗೆ ಈ ಥರ ಮಾಡಿದ್ರೆ ನನಗಷ್ಟು ಸ್ಯಾಟಿಸ್ಫೈ ಆಗೋಲ್ಲ. ನಾನು ಕೊನೆಗೆ ಎಷ್ಟಾಗುತ್ತೆ ಅಷ್ಟು ಬಿಸಿ ತಣ್ಣಗಾಗೋ ತನಕ ನಾನು ಅದರಲ್ಲೇ ಮಗ್ಚ ಕೈಯಲ್ಲೇ ನಾನು ಇದು ಮಾಡಿಕೊಂಡೆ. ಆಮೇಲೆ ನಾನು ಕೈಯಲ್ಲೇ ಅದನ್ನು ತಟ್ಟಿ ನನಗೆ ಯಾವ ಅಳತೆಗೆ ಬೇಕು, ತುಂಬ ದಪ್ಪ ಬೇಕಾ ಇಲ್ಲ ಮೀಡಿಯಮ್ ದಪ್ಪ ಬೇಕಾ, ಅದನ್ನು ನಾನು ನನಗೆ ಯಾವುದು ಬೇಕು, ಯಾವ ಗಾತ್ರದಲ್ಲಿ ಬೇಕು, ನಾನು ಅದನ್ನು ಸೆಟ್ ಮಾಡಿಕೊಂಡೆ. ಸೊ ನಾನಿಲ್ಲಿ ಇದು ಜಸ್ಟ್ ಬರ್ಫಿ ಸೈಜಿಗೆ ನಾನು ಮಾಡುತ್ತಾ ಇರೋದ್ರಿಂದ ನಾನು ಬರ್ಫಿಯಷ್ಟು ತಿಕ್ನೆಸ್ಸೇ ನಾನು ಇದನ್ನು ಸೆಟ್ ಮಾಡಿಕೊಂಡೆ. ಈಗ ನಾನು ಸ್ವಲ್ಪ ಕೈಗೆ ಒಂಚೂರು ತುಪ್ಪ ಸವರ್ಕೊಂಡು ಅದನ್ನು ಕೈಯಲ್ಲೇ ನಾನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಹಾಕಿರೋ ಪ್ಯಾನ್ಗೆ ಕರೆಕ್ಟಾಗಾಯಿತು, ಸ್ವಲ್ಪ ಗ್ಯಾಪ್ ಬಂತು. ಓಕೆ, ಅದು ಸ್ವಲ್ಪ ಬಿಸಿ ಇದೆ ನೋಡಿ, ಇದು ತಣ್ಣಗಾಗ್ತಾ ತುಂಬ ಗಟ್ಟಿ ಆಗ್ತಾ ಬರುತ್ತೆ. ಇದು ಪರ್ಫೆಕ್ಟ್. ತಣ್ಣಗಾದ್ಮೇಲೂ ನಮಗಿಷ್ಟೇ ಸಾಫ್ಟಾಗಿರುತ್ತೆ, ತುಂಬ ಗಟ್ಟಿ ಆಗಲ್ಲ. ಈಗ ನಾನು ಅದ್ರ ಮೇಲೆ ಲೈನ್ಸ್ನ ಹಾಕ್ಕೊಬಿಡ್ತಾ ಇದ್ದೀನಿ. ಒಳಗಡೆ ಬಿಸಿ ಇರುತ್ತೆ, ನಾವು ಈಗಲೇ ಅದನ್ನು ತುಂಬ ಕಟ್ ಮಾಡೋಕ್ಕಾಗೋದಿಲ್ಲ, ಬಿಸಿ ಇರೋದ್ರಿಂದ ಅದು ಕಟ್ ಮಾಡೋಕ್ಕೂ ತುಂಬ ಕಷ್ಟ ಆಗುತ್ತೆ. ಜಸ್ಟ್ ಲೈನ್ಸ್ನ ಹಾಕ್ಕೊಂಡು ಒಂದು 1/2 hour ಆದಮೇಲೆ ಆ ಲೈನ್ಸ್ ಮೇಲೆ ನೀವು ಕಟ್ ಮಾಡಿಕೊಂಡು ನೀವು ಆ ಬರ್ಫಿನ ತೆಗೆದಿಟ್ಕೋಬೋದು. ಸೊ 1/2 hour to 1 hour ನೀವು ಬಿಟ್ಟ ಮೇಲೆ ಅದು ತುಂಬ ಚೆನ್ನಾಗಿ ಸೆಟ್ ಆಗಿರುತ್ತೆ. ಸೆಟ್ ಆದಮೇಲೆ ನೀವು ಒಂದೊಂದೇ ಪೀಸ್ಗಳನ್ನ ಅದ್ರ ಮೇಲೆ ನೀಟಾಗಿ ಕಟ್ ಮಾಡಿಕೊಂಡು ನೀವು ತೆಗೆದಿಟ್ಕೋಬೋದು. ತುಂಬ ಈಸಿ ರೆಸಿಪಿ, ತುಂಬ ಟೇಸ್ಟಿಯಾಗಿರುತ್ತೆ. ಈ ಚಳಿಗಾಲದಲ್ಲಿ ಮಕ್ಕಳು ಏನಾದರೂ ತಿನ್ನೋಕ್ಕೆ ಕೇಳ್ತಾ ಇರ್ತಾರೆ. ಸೊ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡಿಕೊಡೋದ್ರಿಂದ ನಿಮಗೂ ಒಂಥರ ಮನಸ್ಸಲ್ಲಿ ಖುಷಿ ಇರುತ್ತೆ, ಮಕ್ಕಳುಗಳು ತುಂಬ ಖುಷಿಪಟ್ಟು ತಿಂತಾರೆ.
ಖಂಡಿತ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ಸಿಂಪಲ್ ಮತ್ತು ಕಡಿಮೆ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ನಾವು ಮಾಡೋದು. ನೋಡಿ ಈ ಥರ ಕಟ್ ಮಾಡಿಕೊಂಡು ಹೋಗ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ. ಖಂಡಿತ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.